ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಇನ್ನು ಹೇಗ್ರಿ ವಾತಾವರಣ ಇರೋದಕ್ಕೆ ಸಾಧ್ಯ? ಇದ್ದೊಬ್ಬ ಮಗನನ್ನ ಕಳ್ಕೊಂಡ ಮೇಲೆ ಆ ಕುಟುಂಬದಲ್ಲಿ ಶೋಕ ಅಲ್ಲದೆ ಇನ್ನೇನು ಉಳಿಯೋದಕ್ಕೆ ಸಾಧ್ಯ? ವಯಸ್ಸಾದಂಥ ತಂದೆ ತಾಯಿ, 3 ತಿಂಗಳ ಗರ್ಭಿಣಿಯಾಗಿರುವಂತಹ ಪತ್ನಿ, ಇನ್ನು ರೇಣುಕಾ ಸ್ವಾಮಿಯನ್ನ ಕಳ್ಕೊಂಡು ಹೇಗಿರಬಹುದು? ಅವರ ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬಸ್ಥರು ಬಹಳ ಸಾತ್ವಿಕ ಸ್ವಭಾವದವರು. ಅವ್ರ ತಂದೆ ತಾಯಿ ನೋಡಿದ್ರೆ ಗೊತ್ತಾಗತ್ತೆ. ಶನಿವಾರದಿಂದ ರೇಣುಕಾ ಸ್ವಾಮಿಗಾಗಿ ಎಲ್ಲಾ ಕಡೆ ಹುಡುಕಾಡಿದ್ರು. ನಿನ್ನೆ ಸಂಜೆ ಕೊಲೆ ಆಗಿರೋ ಬಗ್ಗೆ ಮಾಹಿತಿ ಗೊತ್ತಾಗಿತ್ತು. ಹತ್ಯೆಯಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಮಾಧ್ಯಮಗಳಿಂದ ಗೊತ್ತಾಯಿತು. ಯಾರೇ ಆಗಿರ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಅಶ್ಲೀಲ ಸಂದೇಶ ಕಳಿಸಿದ್ರೆ ಕರೆದು ಬುದ್ಧಿ ಹೇಳಬಹುದಾಗಿತ್ತಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು. ರೇಣುಕಾ ಸ್ವಾಮಿ ಒಬ್ಬ ದರ್ಶನ್ನ ಅಪ್ಪಟ ಅಭಿಮಾನಿ. ಅವನು ತಪ್ಪು ಮಾಡಿದ್ರೆ, ಅಶ್ಲೀಲ ಸಂದೇಶ ಕಳಿಸಿದ್ರೆ ಪೊಲೀಸರಿಗೆ ದೂರು ಕೊಡ್ಬೋದಾಗಿತ್ತು, ಇಲ್ಲ ಕರೆದು ಬುದ್ಧಿವಾದ ಹೇಳ್ಬೋದಾಗಿತ್ತು. ಯಾಕೆಂದ್ರೆ ದರ್ಶನ್ ಒಂದು ಆ ಸ್ಥಾನದಲ್ಲಿ ಇದ್ರು, ಅವರ ಅಭಿಮಾನಿಗಳು ಅವ್ರಿಗೆ ಆ ಸ್ಥಾನವನ್ನ ಕೊಟ್ಟಿದ್ರು. ಅವರೇ ಹೇಳುವಂತೆ ಅವರ ಸೆಲೆಬ್ರಿಟಿಗಳು ಅವರು ಆ ಸ್ಥಾನವನ್ನ ಕೊಟ್ಟಿದ್ರು. ಆದ್ರೆ ಹಲ್ಲೆ ಮಾಡೋದು, ಶೆಡ್ಡಲ್ಲಿ ಕೂಡಾಕೋದು, ಸಿಗರೇಟಿಂದ ಸುಡೋದು, ಇದೆಲ್ಲ ಒಳ್ಳೆ ಕ್ರಿಮಿನಲ್ಗಳು ಮಾಡುವಂತ ಕೆಲಸ. ಈಗ ಅದೇ ಅರ್ಥನೇ ಬರುತ್ತೆ. ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ನಿಜಕ್ಕೂ ಕೂಡ ಒಂದು ದೊಡ್ಡ ದುರಂತ ನಡೆದು ಹೋಗ್ಬಿಟ್ಟಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಯಾಗಿದೆ. ಅದು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಹಾಗೂ ಅವರ ಆಪ್ತರಿಂದ ಅಂತ ಹೇಳೋದು ಇನ್ನೊಂದಷ್ಟು ದುರದೃಷ್ಟಕರ ಸಂಗತಿ. ಸದ್ಯ ಅವರ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಹೇಗಿದೆ, ಏನ್ ಹೇಳ್ತಾರೆ ಅಲ್ಲಿನ ಜನ, ಅವರ ಸಂಬಂಧಿಕರು? ಹೌದು ಸುಂದರ, ಪ್ರಮುಖವಾಗಿ ಈ ಒಂದು ಏನ್ ಘಟನೆ ಆಯ್ತು, ಈ ಒಂದು ಘಟನೆ ಆದ ಬಳಿಕ ಆ ಒಂದು ಕುಟುಂಬಕ್ಕೆ ನಿಜಕ್ಕೂ ಕೂಡ ಒಂದು ಶಾಕ್ ಬಡ್ದಿರ್ತಕ್ಕಂಥದ್ದು. ಒಂದು ಏನು ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದು ಒಂದು ಶಾಕ್ ಕಡೆ ಆದ್ರೆ, ಈ ಒಂದು ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಭಾಗಿಯಾಗಿದ್ರ ಅನ್ನೋದು ಮತ್ತೊಂದು ಶಾಕ್ನ ವಿಚಾರ. ಯಾಕಂದ್ರೆ ಆತೇನೋ ರೇಣುಕಾ ಸ್ವಾಮಿ ಇದ್ದ, ಆತ ಅಪ್ಪಟ ದರ್ಶನ ಅಭಿಮಾನಿ ಅಂತೇಳಿ ಇಡೀ ಇಲ್ಲಿನ ಜನಗಳು ಹೇಳ್ತಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಇಡೀ ಕುಟುಂಬ ಏನಿತ್ತು ಅಂದ್ರೆ ರೇಣುಕಾ ಸ್ವಾಮಿ ಇದ್ರು, ಆ ರೇಣುಕಾ ಸ್ವಾಮಿ ಅವರ ತಂದೆ ಮತ್ತು ರೇಣುಕಾ ಸ್ವಾಮಿ ಇಬ್ರು ಕೂಡ ಸೌಮ್ಯ ಸ್ವಭಾವದವರು, ಯಾರ ಸುದ್ದಿಗೂ ಕೂಡ ಹೋಗ್ತಾ ಇರ್ಲಿಲ್ಲ. ಜೊತೆಗೆ ಮನೆಯಲ್ಲಿ ಕೂಡ ದರ್ಶನ್ ಅವರ ಫೋಟೋವನ್ನ ಹಾಕಿ ಅಪ್ಪಟ ಅಭಿಮಾನಿ ಕೂಡ ಆಗಿದ್ದ. ಈ ಒಂದು ಕೊಲೆಯಾದ ಬಳಿಕ ಅಂದ್ರೆ ಯಾರೋ ಮಾಡಿದ್ದಾದ್ರೆ ಅದೊಂಥರ ವಿಚಾರ ಆಗಿರೋದು. ಆದ್ರೆ ಅಪ್ಪಟ ಅಭಿಮಾನಿ ಅಂದ್ರೆ ಫ್ಯಾನ್ ಕಡೆಯಿಂದಾನೇ, ಫ್ಯಾನ್ಗೆ ಈ ರೀತಿಯಾಗಿ ಒಂದು ಕೊಲೆ ಆಗಿರೋದ್ರಿಂದ ಆತ ಈ ಒಂದು ಶಾಕ್ ಪಡೆದಿರ್ತಕ್ಕಂಥದ್ದು. ಜೊತೆಗೆ ಆತೇನ ಶನಿವಾರ ಮಧ್ಯಾಹ್ನ 2:30ಕ್ಕೆ ಫ್ರೆಂಡ್ಸ್ ಜೊತೆ ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೇಳಿ ಮತ್ತೆ ವಾಪಸ್ ಬಂದಿರೋದಿಲ್ಲ. ಇಡೀ ಕುಟುಂಬ ಆತನನ್ನ ಹುಡುಕುತ್ತೆ. ಜೊತೆಗೆ ಏನು ಅಲ್ಲಿರ್ತಕ್ಕಂಥ ಚಳ್ಳಕೆರೆ ಗೇಟ್ ನಲ್ಲಿ ಆತನ ಬೈಕ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇಡೀ ಫ್ಯಾಮಿಲಿ 2 ದಿನಗಳಿಂದ ಒಂದು ನೀರು ಊಟ ಸಹ ಅವರು ಪತ್ನಿ ಮಾಡಿರೋದಿಲ್ಲ. ಇನ್ನೊಂದು ಮುಖ್ಯ ವಿಚಾರ, ಈ ಕಳೆದ ವಾರ ಅಷ್ಟೇ ಅವರ ಪತ್ನಿಗೆ 5 ತಿಂಗಳ ತುಂಬು ಗರ್ಭಿಣಿ ಆಗಿರೋದ್ರಿಂದ ಆ ಪತ್ನಿಗೆ ಸೀಮಂತ ಕಾರ್ಯ ಕೂಡ ಈತನೇ ನೆರವೇರಿಸಿ, ಜೊತೆಗೆ ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಪತ್ನಿಗೆ ಹೇಳಿ ಹೋದಂತ ಸಂದರ್ಭದಲ್ಲಿ ಆತ ವಾಪಸ್ ಬರುವಾಗ ಅಂದ್ರೆ ಎಣವಾಗಿ ಇರ್ತಕ್ಕಂಥದ್ದು. ಒಟ್ಟಾರೆ ಇಡೀ ಕುಟುಂಬ ಒಂದು ಗರಬಡದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ತಿದೆ. ಆ ಪೋಸ್ಟ್ ಮಾರ್ಟಮ್ ಆದ ಬಳಿಕ ಸೀದಾ ಚಿತ್ರದುರ್ಗಕ್ಕೆ ಮೃತದೇಹ ಬಂದ ಬಳಿಕ ಇವತ್ತೇ ಮಾಡ್ಬೇಕಂದ್ರೆ ಅಂತ್ಯಕ್ರಿಯೆನ ಇವತ್ತೇ ಮಾಡ್ಬೇಕಾ ಅಥವಾ ನಾಳೆ ಮಾಡ್ಬೇಕಂತೇಳಿ ಈಗಾಗಲೇ ಕುಟುಂಬಸ್ಥರು ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಚಿತ್ರದುರ್ಗ ನಗರದ ಸಮೀಪ ಇರ್ತಕ್ಕಂಥ ಜೋಗಿಮಿಟ್ಟಿ ವೀರಶೈವ ಏನು ಸ್ಮಶಾನ ಇದೆ, ಆ ಒಂದು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಇಡೀ ಕುಟುಂಬ ಒಂದು ಸನ್ನದ್ಧ ರೀತಿ ಇರ್ತಕ್ಕಂಥದ್ದು. ಜೊತೆಗೆ ಆ ಇಡೀ ಕುಟುಂಬ ಅಂದ್ರೆ ಸಂಬಂಧಿಕರು ಹೇಳೋ ಪ್ರಕಾರ, ಷಡಕ್ಷರಯ್ಯ ಅಂದ್ರೆ ಅವ್ರ ಸಂಬಂಧಿಕ ಹೇಳೋ ಪ್ರಕಾರ ಆತ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿ. ಆತ ಕೊಲೆಯಾಗಿದ್ದಾನೆ ಅಂತೇಳಿ ನಮಗೆ ನಿಜಕ್ಕೂ ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅವರ ತಂದೆ ಸೌಮ್ಯ ಸ್ವಭಾವದವರು, ಜೊತೆಗೆ ಜಂಗಮ ಜಾತಿಯ ಖಜಂಜಿ ಕೂಡ ಆಗಿದ್ರು. ಇಡೀ ಸಮುದಾಯ ಆತನ ಪರವಾಗಿತ್ತು. ಜೊತೆಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಕೂಡ ಅವ್ರ ಮನೆಗೆ ಬಂದು ಹೋಗ್ತಾ ಇದ್ರು. ಇಂಥ ಒಂದು ದೊಡ್ಡ ಒಳ್ಳೆ ಸಮಾಜದಲ್ಲಿ ಈ ರೀತಿಯಾಗಿ ಒಂದು ದುರ್ಘಟನೆ ನಡೀತಕ್ಕಂಥದ್ದು ನಿಜಕ್ಕೂ ನಮಗೆ ನಂಬಕ್ಕೂ ಸಾಧ್ಯ ಇದ್ದಲ್ಲಿ ಇಡೀ ಕುಟುಂಬ ಒಂದು ಮೌನಕ್ಕೆ ಶರಣ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಸಂಜೆಯೇ ಆತನ ಅಂತ್ಯಕ್ರಿಯೆ ಆಗುತ್ತಾ ಅಥವಾ ನಾಳೆ ಆಗುತ್ತಾ ಅಂತೇಳಿ ಈ ಕುಟುಂಬಸ್ಥರು ಈಗ ತಾನೇ ಡಿಸ್ಕಷನ್ ಮಾಡತಕ್ಕಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ಮಧು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.